ಓಟ್ಸ್ ಅಂದ ತಕ್ಷಣ ನಮಗೆ ನೆನಪಾಗೋದು ಓಟ್ಸ್ ಉಪ್ಪಿಟ್ಟು ಅಥವಾ ಓಟ್ಸ್ ಕಿಚಡಿ. ಇವತ್ತು ಸುಲಭವಾಗಿ ರುಚಿಕರವಾಗಿ ದಿಢೀರಾಗಿ ಓಟ್ಸ್ ಇಡ್ಲಿಯನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಬಾಣಲೆಗೆ 1 ಕಪ್ ಓಟ್ಸ್ ಅನ್ನ ಎಣ್ಣೆ ಹಾಕದೆ 2 ರಿಂದ 3 ನಿಮಿಷ ಡ್ರೈ ರೋಸ್ಟ್ ಮಾಡಬೇಕು. ಇದು ಆರಿದ ನಂತರ ನುಣ್ಣಗೆ ಪುಡಿ ಮಾಡಿ. ಪುನಃ ಬಾಣಲೆಗೆ 1 ಟೀ ಸ್ಪೂನ್ ತುಪ್ಪ ಕಾದ ನಂತರ 1 ಟೀ ಸ್ಪೂನ್ ಜಜ್ಜಿದ ಶುಂಠಿ, 1 ಟೀ ಸ್ಪೂನ್ ಜಜ್ಜಿದ ಹಸಿಮೆಣಸು, 1 ಟೀ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಕರಿಬೇವನ್ನ ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿದು ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನ ಸೇರಿಸಿ ಚಟಪಟ ಅಂದಮೇಲೆ 3/4 ಕಪ್ ಉಪ್ಪಿಟ್ಟಿಗೆ ಬಳಸುವ ರವೆಯನ್ನ ಹಾಕಿ ಪರಿಮಳ ಬರುವ ತನಕ 4 ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದು ಸ್ಟವ್ ಅನ್ನ ಆಫ್ ಮಾಡಿ. ಇದು ತಣ್ಣಗಾದ ನಂತರ ಒಂದು ಪಾತ್ರೆಗೆ ಹಾಕಿ ಇದರ ಜೊತೆ ಓಟ್ಸ್ ಪುಡಿಯನ್ನ ಸೇರಿಸಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅರ್ಧ ಕಪ್ ಮೊಸರನ್ನ ಸೇರಿಸಿ ಒಮ್ಮೆ ಕಲಸಿ 1 ಕಪ್ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ 15 ನಿಮಿಷ ಬಿಡಿ. ನಂತರ ಹಿಟ್ಟು ಗಟ್ಟಿ ಅನಿಸಿದ್ರೆ ಮತ್ತೆ ಅರ್ಧ ಕಪ್ ನೀರನ್ನ ಸೇರಿಸಿ ಗಂಟಿಲ್ಲದಂತೆ ಚೆನ್ನಾಗಿ ಕಲಸಿ. ಹಿಟ್ಟು ಇಡ್ಲಿ ಹಿಟ್ಟಿನ ಹದವಿರಲಿ. ಈ ಹಿಟ್ಟಿಗೆ ತರಕಾರಿಯನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ 2 ಟೇಬಲ್ ಸ್ಪೂನ್ ಕ್ಯಾರೆಟ್ ತುರಿ, 2 ಟೇಬಲ್ ಸ್ಪೂನ್ ಸಣ್ಣ ಹೆಚ್ಚಿದ ಕ್ಯಾಪ್ಸಿಕಮ್, 1 ಟೇಬಲ್ ಸ್ಪೂನ್ ಸಣ್ಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾವನ್ನ ಸೇರಿಸಿ ಚೆನ್ನಾಗಿ ಕಲಸಿ. ತುಪ್ಪ ಅಥವಾ ಎಣ್ಣೆ ಸವರಿದ ಇಡ್ಲಿ ತಟ್ಟೆಗೆ ಮಾಡಿಕೊಂಡಿರುವ ಹಿಟ್ಟನ್ನ ಹಾಕಿ ಹಬೆಯಲ್ಲಿ 15 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸಬೇಕು. ಈಗ ರುಚಿಯಾದ ಮೃದುವಾದ ಓಟ್ಸ್ ಇಡ್ಲಿ ರೆಡಿಯಾಗಿದೆ. ಈ ಇಡ್ಲಿಗೆ ಮಸಾಲೆ ಹಾಗೂ ತರಕಾರಿಯನ್ನ ಹಾಕಿರೋದ್ರಿಂದ ಹಾಗೆಯೂ ತಿನ್ಬಹುದು, ಇಲ್ಲ ಅಂದ್ರೆ ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಇದನ್ನ ಬೆಳಗಿನ ತಿಂಡಿಗೆ, ಸಂಜೆ ತಿಂಡಿಗೆ ಮಾಡ್ಕೊಳ್ಬಹುದು. ಖಂಡಿತ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.